ನವರಾತ್ರಿ ಹಬ್ಬದ 7ನೇ ದಿನವನ್ನು ದುರ್ಗಾ ದೇವಿಯ ಭಯಾನಕ ರೂಪವಾದ ತಾಯಿ ಕಾಳರಾತ್ರಿಗೆ ಸಮರ್ಪಿಸಲಾಗಿದೆ. ಅಂದರೆ ನವರಾತ್ರಿಯ 7ನೇ ದಿನದಂದು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುವುದು. ಈಕೆ ದುಷ್ಟರನ್ನು ಸಂಹಾರ ಮಾಡುವುದರಿಂದ ದುರ್ಗೆಯು ಈ ರೂಪವನ್ನು ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಭಕ್ತರಿಗೆ ಶುಭ ಫಲಗಳನ್ನು ಕರುಣಿಸುತ್ತಾಳೆ. ಈ ಕಾರಣಕ್ಕಾಗಿ ಕಾಳರಾತ್ರಿಯನ್ನು ಶುಭಶಂಕರಿ ಎಂದು ಕರೆಯಲಾಗುತ್ತದೆ. ದುರ್ಗೆಯ 7ನೆಯ ಶಕ್ತಿಯನ್ನು ಕಾಳರಾತ್ರಿ ಎಂದು ಕರೆಯಲಾಗುತ್ತದೆ. ಅಂದರೆ ಅವರ ದೇಹ ಬಣ್ಣವು ದಟ್ಟವಾದ ಕತ್ತಲೆಯಂತೆ ಸಂಪೂರ್ಣವಾಗಿ ಕಪ್ಪಾಗಿರುತ್ತದೆ. ಆಕೆಯ ಹೆಸರು ಆಕೆಯ ರೂಪದಿಂದಲೇ ಬಂದಿದೆ. ದುರ್ಗಾ ದೇವಿಯ 7ನೇ ರೂಪವಾದ ಕಾಳರಾತ್ರಿ ರೂಪವು 3 ಕಣ್ಣುಗಳನ್ನು ಹೊಂದಿದೆ. ತಲೆ ಕೂದಲನ್ನು ಚೆಲ್ಲಾಪಿಲ್ಲಿಯಾಗಿ ಹರಡಿಕೊಂಡಿದ್ದಾಳೆ. ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿದ್ದಾಳೆ. ಈಕೆಯು ರೂಪವು ನೋಡಲು ಭಯಾನಕ. ಸಾವಿನಿಂದಲೂ ರಕ್ಷಿಸಬಲ್ಲ ಶಕ್ತಿಯಿರುವ ಈಕೆ ಭಕ್ತರ ಭಯ ಮತ್ತು ರೋಗಗಳನ್ನು ನಾಶಪಡಿಸುತ್ತಾಳೆ. ಇದರೊಂದಿಗೆ ದೆವ್ವ, ಅಕಾಲಿಕ ಮರಣ, ರೋಗ, ದುಃಖ ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಈಕೆಯ ಪೂಜೆಯಿಂದ ಮುಕ್ತಿ ಪಡೆದುಕೊಳ್ಳಬಹುದು. ಆ ದೇವಿಯ ಕೃಪೆಗೆ ನಾವೆಲ್ಲರೂ ಭಾಗಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.